ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ರವಿಚಂದ್ರ ಗೌಡ. ಸೊ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಈ ಒಂದು ಸಂಚಿಕೆಯಲ್ಲಿ ಈ ಕಡೆ ಅಪೇಕ್ಷಾ ಅವರು ಅಂಜು ಅವರು ಈ ಕಡೆ ಅಜಿತ್ ರೂಮ್ ಒಳಗಡೆ ಹೋಗ್ಬಿಟ್ಟು ಅಜಿತ್ ರೂಮಲ್ಲಿ ನೋಡಿ ಓಡಾಡಿ ಅಜಿತ್ ಫೋಟೋ ಮತ್ತು ಮದುವೆ ಆಗಿರೋಂತಹ ಒಂದು ಫೋಟೋ ಫ್ರೇಮ್ ಹತ್ರ ಹೋಗ್ಬಿಟ್ಟು ಅಜಿತ್ ಅವ್ರನ್ನ ಮುಟ್ಟಿ ಮಾತಾಡಿಸಿ, ನೀನು ನನ್ನನ್ನು ಮದುವೆ ಆಗಬೇಕಾಗಿತ್ತು, ಅಂಥದ್ರಲ್ಲಿ ಹೋಗಿ ಈ ಟೀ ಅಂಗಡಿನ ಮದುವೆ ಆಗಿದೆ, ನಿನಗೆ ಒಳ್ಳೆ ಪೇರು ಈ ಬ್ಯೂಟಿ ಅಂತ ಹೇಳ್ಬಿಟ್ಟು ಹೇಳಿ ಒಂದು ನಿಮಿಷ ಯಾವುದಕ್ಕೂ ಅಜಿತ್ಗೆ ಕಾಲ್ ಮಾಡಿಬಿಡೋಣ ಅಂತ ಹೇಳಿ ಅಜಿತ್ ರೂಮಲ್ಲೇ ಕೂತ್ಕೊಂಡು ಅಜಿತ್ ಅವ್ರಿಗೆ ಕಾಲ್ ಮಾಡ್ತಾರೆ. ಇನ್ನು ಈ ಕಡೆ ಅಜಿತ್ ಅವರು ತನ್ನ ಹೆಂಡತಿಗೆ ಪಲ್ಲಿನ ಬಿಟ್ಟೆ ಅನ್ನೋ ಥರ ರೇಗಿಸಿರ್ತಾರೆ. ಇನ್ನು ಬೈದಲ್ಲಿರುವಂತಹ ಭೂಮಿಗೆ ಸಮಾಧಾನ ಮಾಡಿ ವಾಶ್ರೂಮ್ಗೆ ಕಳಿಸಿರ್ತಾರೆ. ಸ್ನಾನ ಮಾಡಿಕೊಂಡು ರೆಡಿಯಾಗು ಈ ಒಂದು ರೆಸಾರ್ಟಲ್ಲಿ ಕಪಲ್ಸ್ಗಳಿಗೆ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ನ ಇದು ಮಾಡಿದ್ದಾರೆ. ಸೊ ನೀನು ರೆಡಿ ಆಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ವಾಶ್ರೂಮ್ಗೆ ಕಳಿಸಿರ್ತಾರೆ. ಇನ್ನು ಈ ಕಡೆ ಬೆಡ್ ಮೇಲೆ ಕೂತ್ಕೊಂಡು ಗೇಮ್ ನೋಡ್ತಿರೋಂತಹ ಅಜಿತ್ ಅವ್ರಿಗೆ ಅಂಜು ಅವರು ಕಾಲ್ ಮಾಡ್ತಾರೆ. ಇನ್ನು ಕಾಲ್ ಪಿಕ್ ಮಾಡಿ ಇಷ್ಟೊಂದು ಲಾಂಗ್ ಟೈಮಲ್ಲಿ ಕಾಲ್ ಮಾಡಿಬಿಟ್ಟಿದ್ಯಾ ಅಂತ ಕೇಳಿದಾಗ, ಇನ್ನು ಈ ಕಡೆ ನಾನು ಬಂದಿದ್ದೀನಿ, ಇವಾಗ ಅಷ್ಟೇ ಬಂದೆ, ನಿನ್ನನ್ನು ಮಾತಾಡಿಸ್ಬೇಕು ಅಂತ ಅಂತು, ಅದಕ್ಕೆ ನಾನು ನಿನಗೆ ಕಾಲ್ ಮಾಡಿದೆ ಅಂತ ಹೇಳ್ಬಿಟ್ಟು ಅಂಜು ಅವರು ಹೇಳ್ತಾರೆ. ಇನ್ನು ನಾನು ಬರೋದಕ್ಕಾಗಲ್ಲ, ಮೇ ಬಿ ನಾನು ನಿನ್ನ ಎಂಗೇಜ್ಮೆಂಟ್ ಮುಗಿದ್ಮೇಲೆ ನಾನು ಹನಿಮೂನ್ನ ಮುಗಿಸ್ಕೊಂಡು ಬರ್ತೀನಿ ಅಂತೇಳಿ ಅಂಜನಾ ಅವ್ರಿಗೆ ತಿರುಗೇಟ್ ಕೊಟ್ಟು ಅವರು ಸಿಟ್ಬರೋ ಆಗಿ ಮಾಡಿ ಈ ಕಡೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಫೋನ್ ಕಾಲ್ನ ಕಟ್ ಮಾಡಿರ್ತಾರೆ. ಇನ್ನು ತನ್ನ ಹೆಂಡತಿನ ಟ್ರೆಡಿಷ್ನಲ್ ಲುಕ್ಕಲ್ಲಿ ನೋಡಿಬಿಟ್ಟು ಅಜಿತ್ ಅವರು ನಿಂತಲ್ಲೇನೇ ಕಳೆದೋಗ್ಬಿಡ್ತಾರೆ. ಇನ್ನು ಭೂಮಿಯವ್ರನ್ನ ಪಕ್ಕಕ್ಕೆ ಕರೆದು ಕೂರಿಸ್ಕೊಂಡು ಕೆಲವೊಂದು ಮಾತುಗಳನ್ನ ಭೂಮಿ ಜೊತೆ ಆಡ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಅವರು ತನ್ನ ಹೆಂಡತಿ ಭೂಮಿಗೆ ರೆಸಾರ್ಟ್ನಲ್ಲಿ ಪ್ರಪೋಸ್ ಮಾಡ್ತಾರೆ. ಸೊ ಈ ಒಂದು ಭಾಗದಲ್ಲಿ ಏನೆಲ್ಲ ಟ್ವಿಸ್ಟಿಂಗ್ ಎಪಿಸೋಡ್ಗಳಿರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ಕೊಂಬರೋಣ. ತನ್ನ ಕೈಯಲ್ಲಿ ಪಲ್ಲಿನ ಹಿಡ್ಕೊಂಡು ಬರ್ತಾರೆ. ಹಿಂದೆ ಕೈನ ಮುಷ್ಟಿಯಲ್ಲಿ ಮುಚ್ಕೊಂಡು ಭೂಮಿ ಮುಂದೆ ಬಂದು ನಿಂತ್ಕೊಂಡಾಗ ಭೂಮಿಯವರು ಸಾಹೇಬ್ರೆ ಪಲ್ಲಿನ ಓಡಿಸಿದ್ರ. ಅಜಿತ್ ಅವರು ಈ ಅಜಿತ್ ರಾಮನಾರಾಯಣ್ ಅಲ್ಲಿಗೆ ಹೋದ್ಮೇಲೆ ಓಡಿಸೋದು, ಅಟ್ಟಾಡ್ಸೋದು, ಆಟ ಆಡ್ಸೋದು ಸೀನೇ ಇಲ್ಲ, ಹಿಡ್ಕೊಂಡು ಬರ್ತಾ ಇರೋದೆ. ಹಾಗಂದ್ರೆ ಅಂತಿದ್ದಾಗೆ ಅಜಿತ್ ಅವರು ಆಗಿಲ್ವಾ ಅಂತಾರೆ. ಅಜಿತ್ ಅವರು ನೀನ್ ಕಣ್ಣಾರೆ ನೋಡು ಹೇಳ್ಬಿಟ್ಟು ಭೂಮಿ ಮೇಲೆ ತಪಾರ್ ಅಂತ ಬಿಸಾಕ್ತಾಗೆ ಮಾಡ್ತಾರೆ. ಇನ್ನು ಭೂಮಿಯವರು ಅಮ್ಮ ಪಲ್ಲಿ 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 ಅಂತ ಬೆಡ್ ಮೇಲೆ ಬಿದ್ಕೊಂಡು ಒದ್ದಾಡಿ ಕೆಳಗಡೆ ಬಂದು ಸೀರಿಯಲ್ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಕೊಡುತ್ತಾ ಇರ್ತಾರೆ, ಪಲ್ಲಿ ಪಲ್ಲಿ ಅಂತ ಹೇಳಿ. ಬೆಡ್ ಮೇಲೆ ಎತ್ಬಿಟ್ಟು ಪಲ್ಲಿ ಪಲ್ಲಿ ಎಲ್ಲಿ ಸಾಹೇಬ್ರೆ ಪಲ್ಲಿ ಬಂತು ಎಲ್ಲಿ ಬಂತು ಪಲ್ಲಿ ಎಲ್ಲಿ ಸಾಹೇಬ್ರೆ ಪಲ್ಲಿ ಅಂತಿದ್ದಾಗೆ ಭೂಮಿಯವರು ಆಡ್ತಿರೋದು ನೋಡಿ ಅಜಿತ್ ಅವರು ನಕ್ಕೊಂಡು, ಪಲ್ಲಿ ಇಲ್ಲಿಲ್ಲ ಭೂಮಿ ಕೇಳಿಸ್ಕೊಂಡೆ ಆ ರೀತಿ ಆಡ್ತಿರೋ ಭೂಮಿ ನೋಡಿ ಮತ್ತೆ ಜೋರಾಗಿ ಈ ಪಲ್ಲಿ ಇಲ್ಲ ಭೂಮಿ ನಿನ್ನ ರೇಗಿಸ್ತಾ ಇದೆ ಅಷ್ಟೇ. ಅವರು ಏನ್ ಅನ್ಕೊಂಡ್ಬಿಟ್ಟಿದ್ರೆ ಸಾಹೇಬ್ರೆ, ನಿಮ್ಮಷ್ಟಕ್ಕೆ ನೀವು ನನ್ನ ಕತ್ತಿ ತಿಮ್ಮಿ ಅಂತ ಅನ್ಕೊಂಡ್ಬಿಟ್ಟಿದ್ರೆ, ನಾನ್ ನಮ್ ಜೊತೆ ಇರೋದಿಕ್ ಆಗಲ್ಲ ಅಂದ್ರೆ ಆಗಲ್ಲ, ನಾನು ಈಗ್ಲೇ ಹೋಗ್ತೀನಿ, ಕೆಂಪಸ್ ಹೊತ್ಕೊಂಡು ಊರ್ಗ್ ಹೋಗ್ತೀನಿ ಇರ್ತೀನಿ. ಭೂಮಿಯವ್ರನ್ನ ರಪ್ಸವಾಗಿ ಅಜಿತ್ ಅವ್ರು ಎಳ್ಕೋತಾರೆ ಕೈ ಹಿಡಿದು. ಇನ್ನು ಭೂಮಿಯವ್ರ ಕಾಲಿಗೆ ಸ್ವಲ್ಪ ಪೆಟ್ಟಾಗುತ್ತೆ. ಅದನ್ನ ನೋಡಿದಂತಹ ಭೂಮಿಯವರು ಸಿಟ್ಟಲ್ಲಿ ಅಜಿತ್ ನೋಡಿದಾಗ ಅಜಿತ್ ಅವರು ಸಾರಿ ಭೂಮಿ ಹೇಳ್ತಿದ್ದಾಗೆ ಫೋನ್ ಕಾಲ್ ಬರುತ್ತೆ. ಭೂಮಿಯವ್ರ ಕೈನ ಬಿಟ್ಟಂತ ಅಜಿತ್ ಅವರು ಅಂಕಲ್ ಬೇರೆ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿ ಫೋನ್ ನ ಎತ್ಕೊಂಡು ಓಕೆ ಅಂಕಲ್ ಅಯ್ಯೋ ಅಷ್ಟೊತ್ತಲ್ಲಿ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಅಂತ ಭೂಮಿ ಕೈನ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಇದ್ ಮಾಡ್ತಾ ಇರ್ತಾರೆ. ಇನ್ನು ಭೂಮಿಯವರು ಕೈನ ಬಿಡಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಿರತರಾಗಿರ್ತಾರೆ. ಅವರು ಓಕೆ ಅಂಕಲ್ ಬಾಯ್ ಬಾಯ್ ಅಂತ ಹೇಳಿ ಫೋನ್ ನ ಕಟ್ ಮಾಡಿ ಭೂಮಿ ಕೈನ ಹಿಡ್ಕೊಂಡು, ನೋಡು ಪ್ಲೀಸ್ ಭೂಮಿ ನೋಡು ರೆಸಾರ್ಟ್ ಅಂಕಲ್ ಕಾಲ್ ಮಾಡಿದ್ರು, ಸ್ವಲ್ಪ ಹೊತ್ತಲ್ಲಿ ಅವರು ಒಂದು ಈವೆಂಟ್ ನ ಸ್ಪೆಷಲ್ ಕಪಲ್ಸ್ ಗಾಗಿ ಅರೇಂಜ್ ಮಾಡಿದಾರಂತೆ, ನಾವು ಸ್ವಲ್ಪ ಹೊತ್ತಲ್ಲೇ ರೆಡಿಯಾಗಿ ಹೋಗ್ಬೇಕು. ಭೂಮಿ ಅವರು ಕಪಲ್ ಅಂತಿದ್ದಾಗೆ ಅಜಿತ್ ಅವರು ಅಂತಾರೆ. ಇನ್ನು ಭೂಮಿಯವ್ರು ನಾನ್ ಕೆಂಪಸ್ ಹತ್ಕೊಂಡು ಹೋಗ್ತಾ ಇರ್ತೀನಿ, ಇಲ್ಲ ಅಂದ್ರೆ ನಡ್ಕೊಂಡಾದ್ರೂ ಊರ್ಗ್ ಹೊಂಟೋಗ್ತೀನಿ, ಹೋಗ್ತಾ ಇದೀನಿ ಅಷ್ಟೇ ಹೋಗ್ತಾ ಇರ್ತಾರೆ. ಮತ್ತೆ ಕೈ ಹಿಡ್ಕೊಂಡು ಅಜಿತ್ ಅವರು ಭೂಮಿ ಕೈನ ಹೇಳ್ಕೊಂಡು, ಅಯ್ಯೋ ಪ್ಲೀಸ್ ಭೂಮಿ ಮಾಡ್ಕೋ ಅಪ್ಪ, ನನ್ ಕಾಲ್ ನಮ್ಮ ಅಪ್ಪನ ಕಾಲ್ ಮಾಡಿ ಫುಲ್ ಕೊಟ್ಬಿಡ್ತಾರೆ ಅಂತಿದ್ದಾಗೆ ಭೂಮಿಯವರು ಏನಾದ್ರೂ ಆಗ್ಲಿ ಆದ್ರೂ ಮಾಡ್ಕೊಂಡು ಜಪ್ಪಯ್ಯ ಅಂದ್ರೂ ಬರೋದಿಲ್ಲ. ಇವ್ರನ್ನ ಮತ್ತೆ ಹೇಳ್ಕೊಂಡು ಅಜಿತ್ ಅವರು ಮತ್ತೆ ಲಾಕ್ ಆಗ್ಬಿಡ್ತೀವಿ ನಾವಿಬ್ರು ಮನೆಯಲ್ಲಿ, ಇವ್ರು ಮತ್ತೆ ಕೈ ಕಿತ್ಕೊಂಡು ಆದ್ರಾಯ್ತು ನಾನ್ ಬರಲ್ಲ ಅಂತ ಹೋಗ್ತಿರ್ತಾರೆ. ಅವರು ಹಪ್ ಸರೇ ಇಲ್ಲಿ ಭೂಮಿಯವ್ರನ್ನ ಹೋಗೋದನ್ನ ಸ್ಟಾಪ್ ಮಾಡಿ ಸರೇ ಅಂತಿದ್ದಾಗೆ ಭೂಮಿಯವರು ಹೇರ್ ಸ್ಟೈಲ್ ನೆಲ್ಲ ಸರಿ ಮಾಡ್ಕೊಂಡು ಕೂಲ್ ಆಗಿ ನಿಂತ್ಕೋತಾರೆ. ಇನ್ನು ಅಜಿತ್ ಅವರು ಹಪ್ ಸರೇ ಅಂತಿದ್ದಾಗೆ ನೆನ್ನೆ ಭೂಮಿಯವರು ಬೆಳ್ ಮಾಡಿ ಕೊನೆ ಸರಿ ಒಂದ್ಸತಿ ನನ್ ಜೊತೆ ತಮಾಷೆ ಗಿಮಾಷೆ ಇಟ್ಕೊಂಡ್ರೋ ಚಾನ್ಸ್, ಕೊನೆ ಸರಿ ಆಯ್ತು ಹೋಗ್ ರೆಡಿ ಆಗು. ಭೂಮಿಯವ್ರು ರೆಡಿ ಆಗೋದಕ್ಕೆ ಅಂತ ಹೋಗ್ತಾರೆ. ಅಜಿತ್ ಅವ್ರು ನಿಂತಲ್ನೇ ಈ ರೂಮೇ ಲಾಸ್ಟ್ ಸಾರಿ ರೆಸಾರ್ಟ್ ಅಲ್ಲಿ ಇಮಾಮ್ ಅಂದ್ರೂ 15 ಸಲ ಆಟ ಆಡಿಸ್ತೀನಿ ಅಂತಿದ್ದಾಗೆ ನೆನ್ನೆ ಭೂಮಿಯವರು ಒಳಗಡೆಯಿಂದ ಏನಾದ್ರು ಅಂದ್ರ ಅವರು ಅವಾಗಲೇ ನಾನು ಅಪ್ಸರೆ ಅಂತ ಅನ್ನಲ್ಲ, ಅದು ಇವಾಗ ಎಕೋ ಆಗ್ತಿದೆ ಅಂತ ಅನ್ಸುತ್ತೆ, ನಿನ್ ಕಿವಿಗೆ ಕೇಳಿಸಿರೋದು ಹೇಳ್ತಾರೆ. ಅಂಜು ಅವರು ಈ ಕಡೆ ಸೈಲೆಂಟ್ ಆಗಿ ಅಜಿತ್ ರೂಮ್ ಗೆ ಬರ್ತಾರೆ. ಬಿಟ್ಟು ರೂಮ್ ಡೋರ್ ನ ಹಾಕಿ ರೂಮ್ ನ ಸುತ್ತಮುತ್ತ ನೋಡ್ತಾ ಇರ್ತಾರೆ. ಇನ್ನು ಅಜಿತ್ ರೂಮ್ ಅಲ್ಲಿ ಅಜಿತ್ ಮತ್ತೆ ಭೂಮಿ ಮದ್ವೆ ಫೋಟೋನ ಹಾಕಿರೋದ್ರ ಹತ್ರ ಹೋಗ್ಬಿಟ್ಟು ಅಜಿತ್ ಮುಖನ ಮುಟ್ಟಿ, ಎಷ್ಟು ಕ್ಯೂಟ್ ಆಗಿದ್ಯೋ ನೀನು, ಕ್ಯೂಟ್ ಆಗಿರೋ ಪೊಲೀಸ್ ಆಫೀಸರ್ಗೆ ಸ್ಟುಪಿಡ್ ಟೀ ಅಂಗಡಿ ಅಲ್ಲ, ಇಷ್ಟೊಂದು ಹಾಟ್ ಆಗಿರೋ ಅಂಜು ಜೋಡಿ ಆಗಿದ್ದಿದ್ರೆ ನಮ್ ಲೈಫ್ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟು ಸ್ವೀಟ್ ಆಗಿರುತ್ತೆ. ಆದಷ್ಟು ಬೇಗ ಕಪಲ್ ಆಗ್ಬೇಕು ಬೇಬಿ ಜೊತೆ, ಜೊತೆ ನಾನು ಎಷ್ಟು ಮಾತಾಡ್ಬೇಕು, ಜೊತೆ ತುಂಬಾ 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 ಎಕ್ಸ್ಪ್ಲೋರ್ ಮಾಡ್ಬೇಕು.
ಜೊತೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ಬೇಕು. ಏನೇನೋ ಆಸೆಗಳಿದೆ ಗೊತ್ತಾ ನನಗೆ. ಓ ಐ ಕಾಂಟ್ ವೇಟ್ ಅಜಿತ್, ಮಿಸ್ ಯು ಸೋ ಮಚ್, ಲವ್ ಯು ಸೋ ಮಚ್. ಅಯ್ಯೋ ನನ್ಗಿವತ್ತು ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಬೇಬಿ. ಆರ್ ಯು, ಐ ಕಾಲ್ ಯು ಅಂತ ಹೇಳ್ಬಿಟ್ಟು ಅಜಿತ್ಗೆ ಕಾಲ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಅಂಜು ಅವರು. ಈ ಕಡೆ ರೂಮ್ ಅಲ್ಲಿ ಭೂಮಿ ಅವರು ಫ್ರೆಶ್ ಅಪ್ ಆಗೋದಿಕ್ ಹೋಗಿರ್ತಾರೆ, ಅಜಿತ್ ಅವರು ಕೂತಿರ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಈ ಕಡೆ ಅಂಜು ಕಾಲ್ ಮಾಡ್ತಾರೆ. ಫೋನ್ ನ ಎತ್ಕೊಂಡು ನೋಡಿದಂತಹ ಅಜಿತ್ ಅವರು ಬಿಟ್ಟು ಫೋನ್ ನ ರಿಸೀವ್ ಮಾಡ್ಬಿಟ್ಟು, ಹೇಳ ಅಂಜನಾ, ಸೋ ಲಾಂಗ್ ಟೈಮ್ ಸರ್ಪ್ರೈಸ್. ಇನ್ನು ಅಜಿತ್ ಬೆಡ್ ಮೇಲೆ ಕೂತ್ಕೊಂಡು ಈ ಕಡೆ ಅಂಜು ಅವರು, ಈ ಅಂಜು ಅಂದ್ರೇನೆ ಹೇಗೆ ಪ್ರೈಸಿಂಗ್ ಎಲಿಮೆಂಟ್ ಅಷ್ಟೇ ಬಂದೆ, ಹೇಗಿದ್ಯಾ ಅಜಿತ್ ಅಂತಿದ್ದಾಗೆ ಅಜಿತ್ ಅವರು, ಸಖತ್ತಾಗಿದ್ದೀನಿ ಅಂಜನಾ, ನಾನು ಹೇಳಜ್ಜೆ ಇಟ್ಟು ಸಪ್ತಪದಿ ತುಳಿದಿರುವಂತಹ ಹೆಂಡತಿ ಜೊತೆಗೆ ಮುನುಗ್ ಬಂದಿದ್ದೀನಿ. ಮಾತಿಂದ ಅಂಜುಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಅಜಿತ್ ಅವರು, ಯು ನೋ ವಾಟ್, ನನ್ನ ಲೈಫ್ ಅಲ್ಲಿ ಇಂತ ನಾನು ಎಕ್ಸ್ಪೀರಿಯನ್ಸ್ ಮಾಡೇ ಇರ್ಲಿಲ್ಲ. ಇನ್ನು ಈ ಕಡೆ ಅಂಜು ಅವರು, ಸರಿ ನೀನ್ ವಾಪಸ್ ಯಾವಾಗ ಬರೋದು ಅಂತಿದ್ದಾಗೆ ನೆನ್ನೆ ಅಜಿತ್ ಅವರು, ಒಳ್ಳೆ ಮೂವ್ಮೆಂಟ್ ನ ಬರೋದ್ ಡಿಸೈಡ್ ಮಾಡ್ತೀವಿ ಹಾಗಂತ ಹೇಳಿ ನಾವ್ ಯಾವಾಗ ಹೋಗ್ತೀವಿ ಅಂತ ಡಿಸೈಡ್ ಮಾಡಿಲ್ಲ ಅಂಜನಾ. ಇಲ್ಲಿ ಭೂಮಿ ಜೊತೆ ಎಂಜಾಯ್ ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ಇತ್ತು ಅಂದ್ರೆ ನನ್ ಪ್ರಕಾರ ಎಂಗೇಜ್ಮೆಂಟ್ ಟೈಮ್ಗೆ ನಾವ್ ಅಲ್ಲಿಗೆ ಬರ್ಬೋದು ಅಂತ ಅನ್ಸುತ್ತೆ. ಬೈ ದ ವೇ ಕಂಗ್ರಾಚುಲೇಷನ್ ಯುವರ್ ಎಂಗೇಜ್ಮೆಂಟ್. ಅವರು ಥ್ಯಾಂಕ್ ಯು ಸೋ ಮಚ್. ನೇರವಾಗಿ ನನ್ನ ಮೀಟ್ ಮಾಡಿ ಕಂಗ್ರಾಚುಲೇಷನ್ಸ್ ನ ಹೇಳಿದಿದ್ರೆ ಮನ್ಸಿಗೆ ತುಂಬಾನೇ ನಾಟಿರೋದು. ಡೈರೆಕ್ಟ್ ಆಗಿ ನಾನು ಏನಾದ್ರು ನಿನ್ಗೆ ವಿಶ್ ಮಾಡ್ತು ಅಂದ್ರೆ ನಿನ್ ಲಿಮಿಟ್ ನ ಕ್ರಾಸ್ ಮಾಡ್ಬಿಡ್ತೀಯ ಅಂತ ಗೊಣಕೋತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡಂತಹ ಅಂಜು ಅವರು, ಏನು ಅದ್ ಲಿಮಿಟ್ ಸರಿಯಾಗಿ ಕೇಳಿಸ್ತಿಲ್ಲ. ಅಜಿತ್ ಅವರು, ಅದು ನಾವು ಅಪ್ಪನ ಫ್ರೆಂಡ್ ರೆಸಾರ್ಟ್ ಗೆ ಬಂದಿರೋದು, ಅನ್ಲಿಮಿಟೆಡ್ ಫುಡ್, ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್, ಅನ್ಲಿಮಿಟೆಡ್ ಎಲ್ಲ. ನಾನು ನಿನ್ ಜೊತೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳಿ ಹಾಗೆ ಹೇಳ್ದೆ ಅಷ್ಟೇ. ಓಕೆ, ಮತ್ ಯಾವಾಗ ಬರ್ತೀಯಾ ಅಜಿತ್, ಪ್ಲೀಸ್ ಟೆಲ್ ಮಿ, ವೇಟಿಂಗ್. ಅಜಿತ್ ಅವರು ಈಗ 2 ನಿಮಿಷದ ಮುಂಚೆ ಹೇಳಿದ್ನಲ್ಲ ಅಂಜನಾ, ನಿನ್ ಎಂಗೇಜ್ಮೆಂಟ್ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಡ್ತೀವಿ ಅಂತ. 1 ಸೆಕೆಂಡ್ ಇರು, ನನ್ನ ಹೆಂಡತಿ ಜೊತೆ ಎಂಜಾಯ್ ಮಾಡ್ಬೇಕು, ಇನ್ನೊಂದೆರಡು ದಿವಸ ಇಲ್ಲೇ ಇರ್ಬೇಕು ಅಂದ್ರೆ ನಿನ್ ಎಂಗೇಜ್ಮೆಂಟ್ ನ ಮುಗಿಸ್ಕೊಂಡ್ ಬರ್ಬೋದು. ಬೈ ದ ವೇ ಕಂಗ್ರಾಚುಲೇಷನ್ಸ್, 1 ಸೆಕೆಂಡ್, ಸಿ ಯು, ಟಾಟಾ ಅಂತ ಹೇಳ್ಬಿಟ್ಟು ಅಜಿತ್ ಅವ್ರ ಫೋನ್ ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಇನ್ನು ಅಂಜು ಅವರು ಹೇಳಿ ಫೋನ್ ನ ನೋಡಿ ಹೊಡೆದಕ್ಕ ರೇಂಜ್ ಗೆ ಎತ್ತುತ್ತಾರೆ. ಇನ್ನು ಮತ್ತೆ ಫೋನ್ ನ ನೋಡ್ಕೊಂಡು ಅಂತ ಹೇಳಿ ಸಿಟ್ಟಲ್ಲಿ ಎದ್ದು ನಿಂತ್ಕೊಂಡು ಓಡಾಡ್ಕೊಂಡು ಫೋನ್ ನ ನೋಡ್ಕೊಂಡು, ನೀನ್ ಎಷ್ಟೇ ನನ್ನನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನಾನ್ ನಿನ್ಗೆ ಹತ್ರ ಆಗ್ತಾನೆ ಇರ್ತೀನಿ ಅಜಿತ್ ಹೇಳ್ತಾರೆ. ಇನ್ನು ಈ ಕಡೆ ದೇವಯಾನಿ ಅವರು ಅಶ್ವಿನಿ ಕೇಳಿದಂತಹ ಫೋಟೋನ ತಕ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ದೇವಯಾನಿ ಸಣ್ಣ ಹೆಜ್ಜೆ ಹಾಕೊಂಡು ಸುತ್ತಮುತ್ತ ನೋಡ್ಕೊಂಡು ಫೋಟೋ ಮುಂದೆ ಬಂದ್ ನಿಂತ್ಕೊಂಡು ಆ ಫೋಟೋನ ತನ್ನ ಫೋನ್ ಅಲ್ಲಿ ತಕ್ಕೊಂಡು ಮನ್ಸಲ್ಲೇ, ಬೆಂಕಿಗೆ ತುಪ್ಪ ಸುರಿಯೋದು ನನ್ಗೆ ಇಷ್ಟ ಇಲ್ಲ, ಆದ್ರೆ ಅಶ್ವಿನಿ ಅನ್ನೋ ಬೆಂಕಿ ನನ್ನನ್ನೇ ಸುಡೋದಿಕ್ಕೆ ಬರ್ತಿದೆ. ಫೋಟೋನ ನಾನು ಅವಳಿಗೆ ಕಳಿಸ್ಲಿಲ್ಲ ಅಂತ ಅಂದ್ರೆ ನನ್ನನ್ನೇ ನನ್ನ ಮನೆಯಲ್ಲಿ ಸಿಕ್ಕಾಕಿಸ್ಬಿಡ್ತಾಳೆ ಹಾಳಿ ಹೇಳಿ ಫೋಟೋ ತಕ್ಕೊಂಡು ಟರ್ನ್ ಆಗೋ ಅಷ್ಟರಲ್ಲಿ ಆ ಕಡೆ ಶ್ರವಣ್ ನಿಂತಿರೋದನ್ನ ನೋಡಿ ದೇವಯಾನಿ ಶಾಕ್ ಆಗ್ತಾರೆ. ದೇವಯಾನಿ ಈ ಕಡೆ ಶ್ರವಣ್ ಮತ್ತೆ ಲಚ್ಚಿ ಇಬ್ಬರನ್ನು ನೋಡಿ ಇನ್ನೊಂದ್ಸರಿ ಶಾಕ್ ಆಗ್ತಾರೆ. ಲಚ್ಚಿನೂ ಕೂಡ ಈ ಕಡೆ ದೇವಯಾನಿನ ಸಂಶಯದ ರೀತಿನೇ ನೋಡ್ತಾ ಇರ್ತಾರೆ. ಈ ಕಡೆ ಮೊಬೈಲ್ ನ ನೋಡ್ಕೊಂಡು ದೇವಯಾನಿ ಶಾಕ್ ಅಲ್ಲಿ ನಿಂತ್ಕೊಂಡಾಗ ಈ ಕಡೆ ಶ್ರವಣ್ ಅವರು ಲಚ್ಚಿ ಮುಖನ ನೋಡ್ಬಿಟ್ಟು ದೇವಯಾನಿ ಕಡೆ ತಿರುಗಿ, ದೇವಯಾನಿ ಅದೇನು ಇಷ್ಟೊತ್ನಲ್ಲಿ ಇಲ್ಲಿಗೆ ಬಂದ್ಬಿಟ್ಟು ನಮ್ ಫೋಟೋಸ್ನೆಲ್ಲ ಈ ರೀತಿ ಕ್ಯಾಪ್ಚರ್ ಮಾಡ್ತಾ ಇದೆಯಲ್ಲ ಶಾರದಾದು ಎಲ್ಲ. ಈ ಕಡೆ ದೇವಯಾನಿ ಅವರು ಅದು ಬಾವ ನಾನು ಹಾಗೇನೆ ಅಂಜು ಅದೇ ಸಮಯ ಕರೆಕ್ಟ್ ಆಗಿ ಮಾಮ್ ಅನ್ಕೊಂಡು ಬರ್ತಾರೆ. ಇನ್ನು ಅಂಜು ಅವರು ಬಂದ್ಬಿಟ್ಟು, ದೊಡ್ಡಪ್ಪ ಯಾಕೆ ಈ ರೀತಿ ಕೇಳ್ತಾ ಇದ್ರ, ಮಾಮ್ ಕೂಡ ಮನೆಯಲ್ಲಿ ಎಲ್ರು ತರಾನೇ ಶಾರದಾ ದೊಡ್ಡಮ್ಮನ ಮನಸ್ವಿನಿನ ಹಾಕೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಕಡೆ ಶ್ರವಣ್ ಅವರು ದೇವಯಾನಿ ಮುಖ ನೋಡಿ, ದೇವಯಾನಿ ಅಂಜು ಹೇಳ್ತಾ ಇರೋದು, ದೇವಯಾನಿ ಅವರು ಹಾ ಬಾವ ಅಂತಿದ್ದಾಗೆ ನೆನೆ ಈ ಕಡೆ ಅಂಜು ಅವರು ಅದು ದೊಡ್ಡಮ್ಮ ಮತ್ತೆ ಮನಸ್ವಿನಿ ಫೋಟೋನ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಮಾಡಿದ್ರೆ ಏನಾದ್ರು ನ್ಯೂ ಇನ್ಫಾರ್ಮೇಶನ್ ಸಿಗ್ಬೋದಾ, ಆ ಮಾಮ್ ಹೀಗೆ ಅವರು. ಹೌದಾ ಅತ್ತೆ, ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಐಡಿಯಾ. ಆ ಕಡೆ ಶಾರದಾ ಅತ್ತೆನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದೀವಿ, ಈ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕ್ತಾ ಇದ್ದೀರಾ, ಸೂಪರ್. ಎಲ್ಲರ ಕೈಯಲ್ಲೂ ಮೊಬೈಲ್ ಇದ್ದೇ ಇರುತ್ತೆ, ಫೋಟೋನ ನೋಡಿ ಅವ್ರನ್ನ ಹುಡ್ಕೋದು ಇನ್ನೂ ಕೂಡ ಈಸಿ ಆಗುತ್ತೆ. ಶ್ರವಣ್ ಅವರು ಕರೆಕ್ಟ್ ದೇವಯಾನಿ, ಅಲ್ಲ ನೀನ್ ಮೊದ್ಲೇ ಹೇಳಿದಿದ್ರೆ ಹೇಗ್ ಕಾಣ್ತಾಳೆ ಈಗ ಅಂತ ಹೇಳಿ AI ಇಮೇಜ್ ನ ಕ್ರಿಯೇಟ್ ಮಾಡಿಸಿದ್ವಲ್ಲ, ನಾನು ನಿನ್ ಮೊಬೈಲ್ ಗೆ ಫಾರ್ವರ್ಡ್ ಮಾಡ್ತಾ ಇದ್ದೆ, ಅದನ್ನ ನಿನ್ ಗ್ರೂಪ್ ಗೆಲ್ಲ ಕಳಿಸಬಹುದಿತ್ತಲ್ವಾ ಅಂತಿದ್ದಾಗ ನಾನು ಈ ಕಡೆ ಏನೋ ಹುಡ್ಕೋ ಪ್ರಯತ್ನ ದೊಡ್ಡದಾಗಿ ಮಾಡ್ತಿದೀನಿ ಅನ್ನೋ ತರ ರಿಯಾಕ್ಷನ್ ನ ಕೊಟ್ಟು ದೇವಯಾನಿ ಅವರು, ಅಯ್ಯೋ ಹೌದಲ್ವಾ, ಅಲ್ಲಿಗೆ ಅದು ಹೊಳಿಲೇ ಇಲ್ಲ, ಸರಿ ಬಾವಾ ಅದನ್ನೇ ಕಳ್ಸಿ, ಆ ಫೋಟೋನೇ ನಾನು ಶೇರ್ ಮಾಡ್ತೀನಿ. ಅವರು ಸರಿ ದೇವಯಾನಿ, ನಾನ್ ನಿನ್ನ ಮೊಬೈಲ್ಗೆ ನಿನ್ ನಂಬರ್ಗೆ ಕಳಿಸ್ತೀನಿ, ಹೋಗ್ ಮಲ್ಕೊಳ್ಳಿ ಲೇಟ್ ಆಯ್ತು ಅಂತ ಹೇಳ್ತಾರೆ. ಅಂಜು ಅವರು ಗುಡ್ ನೈಟ್ ದೊಡ್ಡಪ್ಪ ಅಂತ ಹೇಳ್ಬಿಟ್ಟು ಲಚ್ಚಿಗೆ ಮಲ್ಕೋ ಬೇಗ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅವರು ಲಚ್ಚಿಗೆ ಗುಡ್ ನೈಟ್ ಕಂದ ಬಾವಾ ಹೇಳಿ ಅಲ್ಲಿಂದ ದೇವಯಾನಿ ನ್ಯೂಟ್ಲ್ ಆಗ್ತಾರೆ. ಈ ಕಡೆ ರೆಸಾರ್ಟ್ ಅಲ್ಲಿ ಭೂಮಿ ಅವರು ಫುಲ್ ಫ್ರೆಶ್ ಅಪ್ ಆಗಿ ಟ್ರೆಡಿಷನಲ್ ಆಗಿ ರೆಡಿ ಆಗಿ ಡ್ರೆಸ್ ನ ಹಾಕೊಂಡು ಕುರ್ತಾನ ಬಿಟ್ಕೊಂಡು
ಪ್ರೊಫೆಷನಲ್ ಆಗಿ ಲವ್ಲಿ ಆಗಿ ರೆಡಿ ಆಗಿರ್ತಾರೆ. ಇನ್ನು ರೆಡಿಯಾಗಿ ಬಂದು ನಿಂತಿರುವಂತಹ ಭೂಮಿಯವ್ರನ್ನ ಈ ಕಡೆ ತನ್ನ ಕಿರ್ಗಣ್ಣಲ್ಲೇ ನೋಡಿದಂತ ಅಜಿತ್ ಅವರು ಈ ಅಡಿಯಿಂದ ಮುಡಿವರೆಗೂ ನೋಡಿ ಕಳೆದು ಹೋಗ್ತಾರೆ. ಇನ್ನು ಭೂಮಿಯವರು ಮೆಲ್ಲಗೆ ನಡ್ಕೊಂಡು ನಿಧಾನಕ್ಕೆ ಬರ್ತಾ ಮುಂದೆ ಬಂದು ನಿಂತ್ಕೋತಾರೆ. ಅವ್ರು ನೋಡ್ತಿರೋದನ್ನ ನೋಡಿ ಭೂಮಿಯವರು ಹಾ ಏನ್ ಸಾಹೇಬ್ರೆ ನೀವ್ ಈ ರೀತಿ ನೋಡ್ತಾ ಇದ್ದೀರಾ, ಭೂಮಿ ಕೈನ ಹಿಡ್ಕೊಂಡು ಕುತ್ಕೋ ಭೂಮಿ ಅಂತ ಹೇಳ್ತಾರೆ. ಭೂಮಿಯವರು ಹಾ ಕೂತ್ಕೊಂಡು ಅಂದನ ನೋಡ್ಕೊಂಡು ಈ ಕಡೆ ಕಳೆದೋಗಿರೋ ತರ ಫೀಲ್ ಮಾಡ್ಕೋತಾ ಇರ್ತಾರೆ ಅಜಿತ್ ಅವರು. ಇನ್ನು ಈ ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆ ಪ್ರೊಮೋ ವಿಡಿಯೋ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ ಇನ್ನು ಈ ಕಡೆ ಅಜಿತ್ ಅವರು ಭೂಮಿಯವ್ರನ್ನ ರೆಸಾರ್ಟ್ ಅಲ್ಲಿ ಹೋಗಿ ನಿಂತ್ಕೊಂಡು ತನ್ನ ಹೆಂಡತಿಗೆ ಪ್ರಪೋಸ್ನ ಮಾಡ್ತಾರೆ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಭಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.